ಬೀದರ್ನ ಕುಂಬರವಾಡದ ಗಣೇಶ ನಗರ ಶ್ರೀ ಸಂಕಷ್ಟ ವಿಮೋಚನಾ ಹನುಮಾನ ಮಂದಿರದಲ್ಲಿ ಭಗ್ನಗೊಂಡಿರುವ ಗಣೇಶನ ಮೂರ್ತಿ ತೆಗೆದು ಹಾಕಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ, ನಾಗದೇವದ ಮೂರ್ತಿ ಪ್ರತಿಷ್ಠಾಪನೆ, ಶಿವಲಿಂಗ ಹಾಗೂ ನಂದಿ ಮೂರ್ತಿ ಪ್ರತಿಷ್ಠಾಪನೆ ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಗಣಪತಿ ಹವನ, ನವಗ್ರಹ ಹವನ, ರುದ್ರ ಹವನ ಹಾಗೂ ಬೆಳಗಿನ ಜಾವ 6 ಗಂಟೆಯಿಂದ 9 ಗಂಟೆಯವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ದಿನಾಂಕ ಮಾರ್ಚ್ 29ರಿಂದ ಏಪ್ರಿಲ್ 1ರವರೆಗೆ ಹೀಗೆ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಜರುಗಿತು. ಗಣೇಶ ಮಂದಿರದಲ್ಲಿ ಮಹಿಳೆಯರು ಭಜನೆ ಮಾಡಿದರೆ, ಹನುಮಾನ ಮಂದಿರದಲ್ಲಿ ಪುರುಷರು ಭಜನೆ ಮಾಡಿದರು. ಬಲಿಷ್ಠ ಹಾಗೂ ಶಕ್ತಿಶಾಲಿ ದೇವರು ಗಣೇಶ ನಗರದಲ್ಲಿ ನೆಲೆಸಿದ್ದಾರೆ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ಶಕ್ತಿ ಹನುಮಾನ ದೇವರಲ್ಲಿ ಹಾಗೂ ಗಣೇಶ ದೇವರಲ್ಲಿ ಇದೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಬರೀ ನಮ್ಮ ಓಣಿಯಷ್ಟಲ್ಲದೆ ಬೇರೆ ಬೇರೆ ಭಾಗದಿಂದಲೂ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಎಂದು ಅಲ್ಲಿ ಸ್ಥಳೀಯರು ಮಾತನಾಡಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಮೃತರಾವ್ ಬೆಟ್ಟದ, ರಾಮಕೃಷ್ಣನ್ ಸಾಳೆ, ಮಂಜುನಾಥ ಸ್ವಾಮಿ ಪ್ರಧಾನ ಅರ್ಚಕರು, ಪ್ರಭು ಶೆಟ್ಟಿ ಕಾರ್ಪೊರೇಟರ್, ಪ್ರಭು ಶೆಟ್ಟಿ ಬುಳ್ಳ, ನಿರ್ದೇಶಕರು ಹಾಗೂ ನಿರ್ಮಾಪಕರು ಆಗಿರುವ ಬಿಜೆ ವಿಷ್ಣುಕಾಂತ್, ಶ್ರೀನಿವಾಸ್ ಗಾದಾ, ಶ್ರೀಮತಿ ಉಮಾ ಗಾದಾ, ಅಶೋಕ್ ಟೆಂಗ್ಸಾಲೆ, ಸಂತೋಷ್ ಸಜ್ಜನ್ ಶೆಟ್ಟಿ, ಪೂನಂ ಸಜ್ಜನ್ ಶೆಟ್ಟಿ, ಶ್ರೀದೇವಿ ಅಣ್ಣರಾವ್, ಸಾವಿತ್ರಿ ಕುನಾಲ್, ಕಸ್ತೂರಿಬಾಯಿ, ಜ್ಯೋತಿ ರೇವಣ್ ಸಿದ್ದಯ್ಯ ಮಠ್, ಶಾಂತಾಬಾಯಿ ಸಂಪಾವತಿಯವರು ಸೇರಿದಂತೆ ಗಣೇಶ್ ನಗರದ ಹಿರಿಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಶ್ರೀ ಹನುಮತೆ ನಮಃ. ಈ ಗಣೇಶ ನಗರದಲ್ಲಿ ಶ್ರೀ ಗಣೇಶ ಮಂದಿರ ಮತ್ತು ಹನುಮಾನ್ ಮಂದಿರ ಇದು ಈ ಓಣಿಯ ಸರ್ವ ಸದ್ಭಕ್ತರ ಸಹಕಾರದಿಂದ ಮತ್ತು ಅವರ ಆರ್ಥಿಕ ಮತ್ತು ಅವರ ತನು ಮನ ಧನಗಳ ಸೇವೆಯಿಂದ ಈವರೆಗೆ ಬಂದಿದೆ. ಇಲ್ಲಿ ಭೌತಿಕವಾಗಿ ಕಾಣ್ತಕ್ಕಂಥ ಮಂದಿರಕ್ಕಿಂತಲೂ ಎಲ್ಲರ ಮನುಷ್ಯನಲ್ಲಿ ದೇವರ ಬಗ್ಗೆ ಒಂದು ಶ್ರದ್ಧೆ, ಭಕ್ತಿ, ನಂಬಿಕೆ ಇದು ಬಹಳ ಅತ್ಯುತ್ತಮವಾದದ್ದು ಮತ್ತು ಬಹಳ ಅಗಮ್ಯವಾದದ್ದು ಅಂತ ಹೇಳಿದರೆ ಇದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇಲ್ಲಿನ ದೇವಸ್ಥಾನದಲ್ಲಿ ಹನುಮಂತನ ಗುಡಿ ಆಗಿರ್ಬೋದು, ಗಣೇಶ ಮಂದಿರ ಆಗಿರ್ಬೋದು, ಶಿವ ಮಂದಿರ ಆಗಿರ್ಬೋದು, ದೇವಿ ಮಂದಿರ ಆಗಿರ್ಬೋದು, ನಾಗನಾಥ್ ಮಂದಿರ ಮತ್ತು ಇತ್ತೀಚೆಗೆ ನವಗ್ರಹ, ಈ ಎಲ್ಲದರಲ್ಲೂ ಈ ಗಲ್ಲಿಯ ಈ ಓಣಿಯ ಎಲ್ಲರ ಒಂದು ಸದ್ಭಕ್ತಿಯಿಂದ ಇದು ಬಹಳ ವಿಪುಲವಾಗಿ ಬೆಳೀತಾ ಇದೆ. ಬಹಳ ಸಂತೋಷ ಸಂಗತಿ. ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಸದ್ಭಾವನೆ, ಸದ್ಭಕ್ತಿಯನ್ನು ಮುಂದುವರಿಸಬೇಕಂತ ಕೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ. ಶ್ರೀ ಗಣೇಶಾಯ ನಮಃ, ಶ್ರೀ ಹನುಮತೆ ನಮಃ. ಧಾರ್ಮಿಕ ಕಾರ್ಯಕ್ರಮ ನೋಡ್ರಿ, ಈಗ ಹನುಮಾನ್ ಜಯಂತಿ ಆಗ್ತದೆ ದವನ ಹುಣ್ಣಿಗೆ, ಮತ್ತು ಗಣೇಶ ಉತ್ಸವ ಆಗ್ತದೆ, ಮತ್ತು ನಾಗರ ಪಂಚಮಿಗೆ ಇಲ್ಲಿ ನಾಗಣ್ಣ ದೇವರ ಉತ್ಸವ ಆಗ್ತದೆ, ಹಾಲೆರೆದು ಅದೆಲ್ಲ ಆಗ್ತದೆ, ನವಗ್ರಹ ಪೂಜೆಗಳಾಗ್ತದೆ. ಈ ಓಣಿ ಅಲ್ಲದೇ ದೂರಿನ ಓಣಿಯವರು ಬರ್ತಾರೆ. ಇಲ್ಲಿನ ಹನುಮಂತನಲ್ಲಿ ಒಂದು ವಿಶೇಷತೆ ಏನು ಅಂದರೆ, ಭಾಳಷ್ಟು ಜನ ಇಲ್ಲಿ ಬಂದವ್ರು ಹೇಳಿದ್ದನ್ನು ನನ್ನ ಕಿವಿಗೆ ಬಂದಿದ್ದು ಹೇಳ್ತಾ ಇದ್ದೀನಿ. ಈ ಹನುಮಂತನಲ್ಲಿ ಒಂದು ಸತ್ವ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಗಣೇಶನಲ್ಲಿ ಕೂಡ ಒಂದು ಸತ್ವ ಇದೆ, ಈಶ್ವರನಲ್ಲಿ ಒಂದು ಸತ್ವ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಬೇರೆ ಸುತ್ತಮುತ್ತಲಿನ ಓಣಿಯವರು ಇಲ್ಲಿ ವಿಶೇಷವಾಗಿ ಬರೋದನ್ನು ಇದಕ್ಕೊಂದು ಪ್ರಬಲವಾದಂಥ ಒಂದು ಲಕ್ಷಣ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದ ನೋಡ್ರಿ 11 ಈ ಹೋಮಗಳಾದವು. ಆಮೇಲೆ ಇಲ್ಲಿ ಈ ಗಣೇಶ ಮೂರ್ತಿ ಮೊದಲಿತ್ತು, ಅದು ಸ್ವಲ್ಪ ಭಗ್ನ ಆಗಿತ್ತು. ಅದಕ್ಕೆ ಬೇರೆ ಮೂರ್ತಿಯನ್ನು ತಂದು ಅದಕ್ಕೆ ಪ್ರಾಣ ಪ್ರತಿಷ್ಠಾನ ಆಯಿತು. ಅದ್ರ ಜೊತೆ ನಾಗಣ್ಣ ದೇವಸ್ಥಾನ ಇತ್ತು, ಅದು ಗಿಡ ಬೆಳೆದು ಕಟ್ಟಿಯೆಲ್ಲ ಒಡೆದಿತ್ತು. ಹೀಗಾಗಿ ನಾಗಣ್ಣ ದೇವಸ್ಥಾನ ಕೂಡ, ನಾಗಣ್ಣ ಮೂರ್ತಿ ಕೂಡ ಇದು ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗ ಎಲ್ಲರ ಒಂದು ಒಕ್ಕಟ್ಟಿನ ಒಂದು ಪ್ರಯತ್ನ, ಭಕ್ತಿಯಿಂದ ಇದು ಯಶಸ್ವಿಯಾಗಿದೆ. ಈಗ ಪ್ರಸಾದ ಇದೆ, ತಾವು ಕೂಡ ಪ್ರಸಾದ ತೊಗೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನನ್ನ ಹೆಸರು ಅಮೃತ್ ಬೆಟ್ಟದ ಅಂಥೇಳಿ, ನಾನು ಈ ಗಲ್ಲಿಯವನೇ. ಮತ್ತು ಎಲ್ಲರ ಸಹಕಾರದಿಂದ ನಮಗೆ ಸುಮ್ಮನೆ ಅಧ್ಯಕ್ಷ ಅಂತಲ್ಲ, ಇಲ್ಲಿ ಎಲ್ಲರೂ ಕೂಡ ಒಂದು ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ಬಹಳ ಈಗ ಒಬ್ಬೊಬ್ಬರ ಹೆಸರು ತೊಗೊತೋದ್ರೆ ಭಾಳ ಆಗ್ತದೆ. ಎಲ್ಲರದು ಈಗ ಚಿಕ್ಕವರಿಂದ ಹಿಡ್ಕೊಂಡು
ಹಿರಿಯರವರೆಗೆ ಭಾಳ ಅನನ್ಯ ಭಾವದಿಂದ ಸೇವೆ ಮಾಡ್ತಾರೆ. ಅದರಿಂದನೇ ಈ ಒಂದು ಪ್ರಗತಿ ನೋಡಲಿಕ್ಕೆ ಸಾಧ್ಯ ಇದೆ. ಧನ್ಯವಾದ. ಜೈ ಹನುಮಾನ್, ಜೈ ಗಣೇಶ. ಇವತ್ತಿನ ದಿವಸ ಭಾಳ ಸಂತೋಷದ ಸಂಗತಿ ಏನಂದರೆ ಇಡೀ ನಮ್ಮ ಗಣೇಶ ನಗರ ಇಲ್ಲಿ ಸಮ್ಮಿಳಿತಗೊಂಡಿದೆ. ಬೆಳಗ್ಗಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಕಳೆದ 29ನೇ ತಾರೀಕಿನಿಂದ ಜಲಾಧಿವಾಸ, ಧಾನ್ಯಾಧಿವಾಸ, ಪುಷ್ಪಾಧಿವಾಸ ಅಂತ ನಿನ್ನೆವರೆಗೆ ಆಯಿತು. ಈ ದಿನ ಆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಅದು ಯಾಕೆ ಮಾಡಬೇಕಾಯಿತು ಅಂದರೆ ಮೊದಲಿದ್ದಂಥ ಗಣೇಶ ಅದ್ಯಾವೋ ಕಾರಣದಿಂದ ಸ್ವಲ್ಪ ವಿಘ್ನ ಆಗಿತ್ತು. ಎಲ್ಲರಿಗೂ ಅದು ಸರಿ ಅನ್ನಿಸಲಿಲ್ಲ. ವಿಘ್ನ ಆದ ಗಣೇಶನ ಪೂಜೆ ಅಥವಾ ಯಾವುದೇ ಮೂರ್ತಿ ಪೂಜೆ ಮಾಡಬಾರ್ದು ಅನ್ನೋ ಒಂದು ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಇರೋದರಿಂದ ಇಲ್ಲಿನ ಓಣಿ ಜನ ಎಲ್ಲ ಮಾಡಿ ಏನಾದರೂ ಮಾಡಿ ಸರ್ ಅದನ್ನು ನಾವು ಬದಲಾವಣೆ ಮಾಡೋದು ಅವಶ್ಯಕತೆ ಇದೆ, ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರಿ ಅಂತ ಕನಿಷ್ಠ 2 ತಿಂಗಳಿಂದ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಎಲ್ಲರೂ ಪ್ರತಿ ಮನೆಯವರು ಇದರಲ್ಲಿ ಭಾಗವಹಿಸಿಕೊಂಡು ಮಹಿಳೆಯರು, ಮಾತೆಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಹಿರಿಯರೆಲ್ಲರೂ ಸೇರಿ ಈ ಕಾರ್ಯಕ್ರಮವು ಯಶಸ್ವಿ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಮಂದಿರದಲ್ಲಿ ಮಹಿಳೆಯರ ಭಜನೆ ನಡೀತದೆ ಪ್ರತಿ ಸೋಮವಾರ. ಅವರ ಶಕ್ತಿನೇ ಇಲ್ಲಿ ಜಾಸ್ತಿ ಇದೆ. ಮತ್ತು ನಂದು ಒಂದು ಅನುಭವ ಹೇಳಬೇಕಂದ್ರೆ, ನಾನು ಕರೋನಾದಲ್ಲಿ ನಾನು ಮನೆಗೆ ಬರೋಲ್ಲ, ಹಾಸ್ಪಿಟಲ್ದಿಂದ ನನಗೆ ಬಿಡುಗಡೆ ಮಾಡ್ತಾರೆ ಅಂದರೆ ಶವ ಸಂಸ್ಕಾರ ಆಗುತ್ತದೆ ಅನ್ನುವಂಥ ಭಾವನೆ ಇತ್ತು. ಆ ಸಮಯದಲ್ಲಿ ನಮ್ಮ ಓಣಿಯ ಎಲ್ಲ ಜನ ಇಲ್ಲಿನ ಹನುಮಂತ ದೇವಸ್ಥಾನದಲ್ಲಿ ಪುರುಷರು ಮತ್ತು ಗಣೇಶ ದೇವಸ್ಥಾನದಲ್ಲಿ ಮಹಿಳೆ ಮಾತೆಯರೆಲ್ಲರೂ ಸೇರಿ ಅದ್ದೂರಿಯಿಂದ ತಮ್ಮದೊಂದು ವಿಶ್ವಾಸವನ್ನು ಪ್ರಕಟ ಮಾಡಿ ದೇವರಲ್ಲಿ ಪ್ರಾರ್ಥನೆ, ನನ್ನ ಬದುಕಿಗಾಗಿ ಪ್ರಾರ್ಥನೆ ಮಾಡಿದ್ದು ನಾನು ಎಂದೂ ಮರೆಯೋದಿಲ್ಲ. ಮತ್ತು ಅದೇ ಪ್ರಯುಕ್ತ ನಾನು ಬದುಕಿದ್ದೀನಿ ಅಂತ ನನಗೆ ಎಂದು ವಿಶ್ವಾಸ ಇದೆ. ಆ ನಿಮಿತ್ತನೇ ನಾನು ಎಲ್ಲ ದೇವಸ್ಥಾನಗಳ ಕಾರ್ಯಕ್ರಮಗಳಲ್ಲಿ ನಾನು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇಂಥ ಒಂದು ಬಲಿಷ್ಠವಾದ ಮತ್ತು ಶಕ್ತಿಶಾಲಿಯಾದಂಥ ಭಗವಂತ ಇಲ್ಲಿ ನಮ್ಮ ಓಣಿಯಲ್ಲಿದ್ದಾರೆ. ಈ ಸಲ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಯವರು ಇಲ್ಲಿ ಭಾಗವಹಿಸಿದ್ದಾರೆ. ಹಿರಿಯರು, ಕಿರಿಯರು, ಮಕ್ಕಳೆಲ್ಲರೂ ಭಾಗವಹಿಸಿದ್ದಾರೆ. ತಮಗಾದ ಸಹಾಯ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಕ್ಕಪಕ್ಕದ ಓಣಿಯವರು ಸಹಿತ ಇಲ್ಲಿ ಇಲ್ಲ ಸರ್ ಅದೊಂದು ಒಳ್ಳೆಯ ಕೆಲಸ ಆಗ್ತಾಯಿದೆ, ನೀವು ಇದನ್ನು ಮುಂದುವರಿಸಿರಿ ಅಂತ ನಮಗೆ ಬೆಂಬಲ ಸೂಚಿಸಿದ್ದಾರೆ. ಹೀಗಾಗಿ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ನಾವು ಕಳೆದ 5 ದಿವಸಗಳಿಂದ ಮಾಡ್ತಾ ಬರ್ತಾಯಿದ್ದೀವಿ. ಇದೆಲ್ಲವೂ ಯಶಸ್ಸು ಆಗ್ತಾಯಿದೆ. ಮತ್ತು ಪ್ರಸಾದ ವ್ಯವಸ್ಥೆ ಒಂದು 2 ಮಾಡ್ತಾಯಿದ್ದಾರೆ. ಇವತ್ತೊಬ್ಬರು ಮಾಡ್ತಾಯಿದ್ದಾರೆ ತಮ್ಮ ವತಿಯಿಂದ. ನಾಳೆ ಹನುಮಾನ ಜಯಂತಿನೂ ಇಲ್ಲಿ ಆಗ್ತದೆ. ಆ ಹನುಮಾನ ಜಯಂತಿಗೂ ಪ್ರಸಾದವನ್ನು ಉಚಿತವಾಗಿ ಕೊಡಲಿದ್ದಾರೆ. ಇಲ್ಲಿ ಯಾವಾಗಲೂ ಮೊನ್ನೆ ರಾಮನವಮಿನೂ ಆಯಿತು, ನಾಗಪಂಚಮಿನೂ ಅದ್ಧೂರಿ ಆಗ್ತದೆ. ರಾಮನವಮಿಗೂ ಪ್ರಸಾದ ವ್ಯವಸ್ಥೆ ಇತ್ತು. ಯಾವುದೇ ಕಾರ್ಯಕ್ರಮ ನಡೆದರೂ ಯಾರಾದರೂ ಒಬ್ಬರು ಪ್ರಸಾದಿಕರು ರೆಡಿಯಾಗಿ ನಾವಿಲ್ಲಿ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿನ ಶಕ್ತಿನೇ ಬೇರೆ ಇದೆ ಅಂತ ನಮ್ಮೆಲ್ಲರಿಗೂ ಭಾಸವಾಗಿದೆ. ಎಲ್ಲ ಓಣಿಯವರಿಗೆ ಇದು ಅನ್ನಿಸ್ತಾ ಇದೆ, ಇಲ್ಲಿ ಭಗವಂತ ನೆಲೆಸಿದ್ದಾನೆ, ನಾವಲ್ಲಿ ಹೋಗೇ ಬರಬೇಕು. ದಿನ ಬರುವಂಥ ಭಕ್ತರು ಭಾಳ ಜನರಿದ್ದಾರೆ. ಈ ಎಲ್ಲ ಯಶಸ್ಸು ಇಲ್ಲಿನ ಓಣಿಯ ಪ್ರಮುಖರಿಗೆ, ಮಾತೆಯರಿಗೆ ಮತ್ತು ಪುರುಷರಿಗೆ ಹೋಗ್ತದೆ. ಆ ನಿಮಿತ್ತ ಇಲ್ಲಿ ಪ್ರಸಾದ ವ್ಯವಸ್ಥೆ ಇವತ್ತೂ ಇದೆ. ಆ ಪ್ರಸಾದವನ್ನು ಎಲ್ಲರೂ ಸೇವಿಸ್ತಾ ಇದ್ದಾರೆ. ಅವೆಲ್ಲರಿಗೂ ಧನ್ಯವಾದ ಹೇಳಿ ನಾನು ನಿಮಗೂ ಧನ್ಯವಾದ ಹೇಳ್ತೀನಿ. ಪ್ರಚಾರ ಒಳ್ಳೆ ರೀತಿಯಿಂದ ಮಾಡಿ ನಮ್ಮ ದೇವಸ್ಥಾನದ ಹೆಸರು ಎಲ್ಲ ಕಡೆ ಬರಲಿ. ಆ ಭಗವಂತ ಓಣಿ ಎಲ್ಲರಿಗೂ ಸುಖವಾಗಿರಲಿ, ಶಾಂತವಾಗಿರಲಿ, ಎಲ್ಲರಿಗೂ ಸಮೃದ್ಧಿ ತಂದು ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದ. ನಾನು ರಾಮಕೃಷ್ಣ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯಕಾರಿಣಿ ಸದಸ್ಯನಾಗಿದ್ದು ಇಲ್ಲಿಯ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ನನ್ನ ಆದಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಬೇಕಂತ ಹೇಳಿ ಮಾಡಿದ್ದೀನಿ. ಧನ್ಯವಾದ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಭಕ್ತರೆಲ್ಲರಿಗಿಂತಲೂ ದೇವರು ತನ್ನಾಗಿ ತಾನೇ ಎಲ್ಲ ಕೆಲಸ ಮಾಡಿಸ್ಕೋತಾನೆ. ಇಲ್ಲಿವರೆಗೆ ನಾವು ಪಟ್ಟಿ ಮಾಡಿಲ್ಲ. ಪೂರ ಪ್ರತಿಷ್ಠಾನ ಆಯಿತು, ಗುಡಿ ಕಟ್ಟಿದ್ದಾಯಿತು, ನವಗ್ರಹ ಸ್ಥಾಪನೆ ಮಾಡಿದ್ದಾಯಿತು, ತಾನೇ ಸದ್ಭಕ್ತರು ಬಂದು ಪಟ್ಟಿ ಕೊಡ್ತಾರೆ. ಇಲ್ಲಿ ಅವ್ರ ಮನಸ್ಸಿನಿಂದ ಆಗ್ತದೆ, ಪರಮಾತ್ಮೆಯಿಂದ ಮಾಡಿಸ್ಕೋತಾನೆ ಎಲ್ಲರ ಕಡೆಯಿಂದ. ಅದು ಅತಿ ಹೆಚ್ಚು ಸಾಮರ್ಥ್ಯ ಉಳ್ತಕ್ಕಂಥ ಪರಮಾತ್ಮ ಇಲ್ಲಿದ್ದಾನೆ. ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡ್ತಾ ಇದ್ದಾನೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗಾಗಿ ಎಲ್ಲ ಗ್ರಾಮಸ್ಥ ನಮ್ಮ ಯುವನಿ ಎಲ್ಲ ಸದ್ಭಕ್ತರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಪ್ರಭು ಶೆಟ್ಟಿ ಬುಳ್ಳ. ನಾನು ಪ್ರಭು ಶೆಟ್ಟಿ, ಕಾರ್ಪೊರೇಟರ್, ವಾರ್ಡ್ ನಂಬರ್ 29. ಈ ಓಣಿಯ ಎಲ್ಲ ಸದ್ಭಕ್ತರು ಮೊದಲಿಂದ ನೋಡ್ಕೊತಾ ಬಂದಿದ್ದೇನೆ. ಮೊದಲಿಂದ ನಾನು ನೋಡ್ಕೊತಾ ಬಂದಿದ್ದು ಈ ಓಣಿಯಲ್ಲಿ ಗುಡಿ ದೇವರು
ಭಕ್ತಿ ಅನ್ನೋದು ಶ್ರದ್ಧೆ ಅನ್ನೋದು ಭಾಳಷ್ಟಿದೆ. ಇದು ಒಂದೇ ಸಲ ಅಲ್ಲ, ಇದು ನಾನು 3ನೇ ಸಲ ಪ್ರತಿಷ್ಠಾಪನೆ. ಫಸ್ಟ್ ಆಗಿದ್ದು ಗಣೇಶ್, ಸೆಕೆಂಡ್ ಆಗಿದ್ದು ಹನುಮಾನ್ ಮಂದಿರ, ಥರ್ಡ್ ಆಗಿದ್ದು ನವಗ್ರಹ. ಹೀಗೆಲ್ಲ ಅಂತಂದ್ರೆ ಸ್ಟೆಪ್ ಆಗಿ ಅನ್ನೋದಂತಂತಂದ್ರೆ ಇಲ್ಲೆಲ್ಲ ಏನಂತಂದ್ರೆ ಹಿಂಗೆ ಒಂದು ಭಕ್ತಿ ಅಭಿವೃದ್ಧಿ ಆಗ್ತಾಯಿದೆ. ಇವತ್ತು ಮುಂಜಾನೆ ಹೋಮ ಹವನ ಮಹಾಪ್ರಸಾದ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲೇ ಈ ಓಣಿಯ ಜನರಿಗೆ ನನ್ನ ಕಡೆಯಿಂದ ಭಾಳ ಭಾಳ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸರ್ವಧರ್ಮ ಸಮನ್ವಯ ಎನ್ನುವಂತೆ ಇಲ್ಲಿ ಒಂದು ಸನಾತನ ಧರ್ಮ, ಶರಣತತ್ವ, ಮಾನವ ಧರ್ಮ ಅವೆಲ್ಲವೂ ಇಲ್ಲಿ ಅಳವಡಿಸ್ಕೊಂಡು ಪ್ರತಿಯೊಂದು ಉತ್ಸವ, ಪ್ರತಿಯೊಂದು ಒಳ್ಳೊಳ್ಳೆ ದಿನ, ಪ್ರತಿಯೊಂದು ಸಂಪ್ರದಾಯದ ಎಲ್ಲ ಭಕ್ತರು ಬರ್ತಾರೆ ಇಲ್ಲಿಗೆ. ಈ ಗಣೇಶಂದು ಮತ್ತು ಹನುಮಾನ್ ಅಲ್ಲದೆ ಅಕ್ಕಮಹಾದೇವಿ ಜಯಂತಿ ಮತ್ತು ಅನೇಕ ಶಿವಶರಣರ ಜಯಂತಿಗಳು ಮಾಡ್ತಾರೆ, ಶಿವಶರಣ ಉತ್ಸವನೂ ಮಾಡ್ತಾರೆ. ಸನಾತನ ಧರ್ಮದ ಪ್ರಮುಖವಾದಂಥ ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಚರಣೆಗಳು ಮಾಡ್ತಾರೆ. ಇದೊಂದು ಐತಿಹಾಸಿಕವಾದಂಥ ಒಂದು ಸ್ಥಳ. ಇಂಥ ಸ್ಥಳದಲ್ಲಿ ಈಗಾಗಲೇ ನಮ್ಮ ಪ್ರಭು ಶೆಟ್ಟಿಯವರು ಹೇಳಿದರು, ದೇವರು ತಾನಾಗೆ ಕರ್ಸ್ಕೊಂಡು ಮಾಡಿಸ್ಕೊಳ್ತಾರೆ ಅಂತ ಅನ್ನಂಗೆ ಭಕ್ತರ ಮನಸ್ಸು ಅದೇ ಥರ ಇದ್ದಿದ್ದಕ್ಕೆ ದೇವರು ಕರ್ಸ್ಕೊಳ್ತಾನೆ ಅನ್ನೋದಕ್ಕೆ ಈ ಒಂದು ಸ್ಥಳದ ಮಹಿಮೆ ಮತ್ತು ಸಾಕ್ಷಿ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನ ಇರುಚಿನ ಶಿವಯೋಗಿ, ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ ಎನ್ನುವ ಮಾತಿನಂತೆ ಈ ಒಂದು ನೆಲದ ಈ ಒಂದು ಕ್ಷೇತ್ರದ ಒಂದು ಪುಣ್ಯ ಸ್ಥಳವಾಗಿರೋದ್ರಿಂದ ಎಲ್ಲ ಭಕ್ತರು ಇಲ್ಲಿ ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳಕ್ಕೆ ಬಂದು ಆಶೀರ್ವಾದ ಪಡಬೇಕಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ಗಣೇಶ ನಗರದಲ್ಲಿ ಗಣೇಶ್ ಮೂರ್ತಿ ಅನಾವರಣ ಕಾರ್ಯಕ್ರಮ ಈ ಭಾಗದ ಜನರು ಅತಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿದ್ದಾರೆ. ಸದ್ಭಕ್ತರು ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ತಗೊಂಡು ಮಹಾಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತೇಳಿ ನನ್ನ ವಿನಂತಿ. ಶ್ರೀ ಗಣೇಶ್ ನಗರದ ಭಜನಾ ಮಂಡಳದ ಸಾವಿತ್ರಿ ಕುಲಾಲ ಮಾತಾಡ್ತಾ ಇರೋದು. 9 ವರ್ಷ ಆಯಿತು ಭಜನೆ ಮಾಡ್ತಾಯಿದ್ದೆವು. ನಾವು ಪ್ರತಿ ಸೋಮವಾರ ಮಾಡ್ತೇವೆ, ಆಮೇಲೆ ಸಂಕಟ ಚೌತಿ ಮಾಡ್ತೇವೆ, ಆಮೇಲೆ ಅಮಾಸೆ ಪೂಜೆ ಮಾಡ್ತೇವೆ. ಅಲ್ಲಿ ದೇವರು ಭಾಳ ಭಕ್ತಿಯಿಂದ ಎಲ್ಲರೂ ಹೆಣ್ಮಕ್ಳೆಲ್ಲ ಇದು ಸಹಕರಿಸ್ತೇವೆ. ಮಹಿಳೆಯರು 17 ಜನ ಇದ್ದೇವೆ, 18-20 ಜನ ಇದ್ದೇವೆ ಒಟ್ಟು. ನಾಳೆ ಅಕ್ಕ ಮಹಾದೇವಿ ಜಯಂತಿ ಇದೆ, ನಾಳೆನೂ ಭಜನೆ ಮಾಡ್ತೇವೆ. ನಾಳೆನೂ ಹನುಮಾನ್ ಜಯಂತಿ, ಅಕ್ಕಮಹಾದೇವಿ ಜಯಂತಿ, ಎಲ್ಲರೂ ತೊಟ್ಲಿಕ್ತೀವಿ, ಎಲ್ಲರೂ ಹಾಡು ಹಾಡ್ತೀವಿ.